Good morning. Welcome to the class. So, in class, we will dissolution of form problem. The following is the balance sheet of A, B and C who share profit and losses in the proportion of 1 by 2, 1 by 3 and 1 by 6 respectively. Our liabilities nodana capital account A 40,000, B 30,000, C 20,000. Bank loan 10,000, creditors 24,000, A's loan account 16,000. ನೆಕ್ಸ್ಟ್ ಇದಿಷ್ಟು ಕೂಡ ಲಯಬಿಲಿಟೀಸು. ಅಸೆಟ್ಸಲ್ಲಿ ಸ್ಟಾಕ್ 24,800, ಫರ್ನಿಚರ್ 10,000, ಡೆಟಾರ್ 16,000, ಅದರಲ್ಲಿ ಲೆಸ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 800, ಔಟರ್ ಕಾಲಮ್ 15,200. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ 10,000, ಮೋಟಾರ್ ವ್ಯಾನ್ 30,000, ಬಿಲ್ಡಿಂಗ್ 50,000. ಸೊ ಬ್ಯಾಲೆನ್ಸ್ ಶೀಟ್ ಟೋಟಲ್ ಕಮ್ಸ್ ಟು 1,40,000. ಇದಿಷ್ಟು ಕೂಡ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇರೋದು. ದ ಫರ್ಮ್ ವಾಸ್ ಡಿಸಾಲ್ವ್ಡ್ ಆನ್ ದ ಎಬೋವ್ ಡೇಟ್. ಸೊ ಡಿಸಾಲ್ವ್ ಡೇಟ್ ಅಂತ ಕೊಟ್ಟಿಲ್ಲ, ಬಟ್ ನಾವಿಲ್ಲಿ 31st ಆಫ್ ಡಿಸೆಂಬರ್ 2021 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ದ ಅಸೆಟ್ ರಿಯಲೈಸ್ಡ್ ಆ್ಯಸ್ ಫಾಲೋಸ್. ಬಿಲ್ಡಿಂಗ್ 56,000. ಸೊ ಡಿಸಲ್ಯೂಷನ್ ಆಗುತ್ತೆ, ಫಾರ್ಮ್ನ ಕ್ಲೋಸ್ ಮಾಡ್ತಾರೆ, ಆಗ ಅಸೆಟ್ನೆಲ್ಲ ಸೇಲ್ ಮಾಡ್ತಾರೆ. ಅಸೆಟ್ ಸೇಲ್ ಆದಾಗ ಎಷ್ಟೆಷ್ಟು ದುಡ್ಡು ಬರುತ್ತೆ ಅಂತ. ಬಿಲ್ಡಿಂಗ್ 56,000, ಫರ್ನಿಚರ್ 12,000, ಸ್ಟಾಕ್ 28,000, ಡೇಟಾ 15,600, ಗುಡ್ವಿಲ್ ರುಪೀಸ್ 6,000. ಸೊ ಆ್ಯಕ್ಚುಲಿ ಇಲ್ಲಿ ಗುಡ್ವಿಲ್ ಕೊಟ್ಟಿಲ್ಲ, ಬಟ್ ಇಲ್ಲಿ ಗುಡ್ವಿಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸೇಲ್ ಮಾಡಿದಾಗ ನಮಗೆ ಎಕ್ಸ್ಟ್ರಾ ಬಂದಂಥ ದುಡ್ಡಿಷ್ಟು 6,000 ಅಂತ. ಅಂದರೆ ನಾವು ಗುಡ್ವಿಲ್ ಅಂತಂದರೆ ಗುಡ್ ನೇಮ್ ಆನ್ ಬೈ ದ ಕಂಪನಿ ಅಂತ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಯಾವುದಾದ್ರೂ ಮಾಮೂಲಿ ಬ್ರ್ಯಾಂಡೆಡ್ ಇಲ್ದಲೇ ಇರೋ ಪೆನ್ಗೆ ₹3 ಕೊಟ್ಟು ತೊಗೊತೀವಿ. ಅದೇ ಬ್ರ್ಯಾಂಡೆಡ್ ಇರೋ ಪೆನ್ನಿಗಾದರೆ ಸೇಮ್ ಇದಾದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ₹5 ಕೊಡ್ತೇವೆ. ಅಥವಾ ಅದರಲ್ಲಿ ಇನ್ನೂ ನಮಗೆ ವೆರೈಟೀಸ್ ಆಫ್ ನಮಗೆ ಜಾಸ್ತಿ ಕೊಡ್ತೇವೆ ಅಂದರೆ ಇನ್ನೂ ಚೆನ್ನಾಗಿರೋ ಕ್ವಾಲಿಟೀಸ್ ಆಫ್ ಪೆನ್ ಸಿಗ್ತಾ ಹೋಗುತ್ತೆ. ಅದನ್ನು ನಾವು ಗುಡ್ ವಿಲ್ ಅಂತ ಹೇಳ್ತೇವೆ. ಅಂದರೆ ಇರೋ ರೇಟಿಗಿಂತ ಎಕ್ಸ್ಟ್ರಾ ಕೊಡುವಂಥದ್ದು. ಸೊ ಏನು ದ ನೇಮ್ ಆನ್ ಬೈ ದ ಕಂಪನಿ ಅಂತ. ಫಾರ್ ದಟ್ ಬ್ರ್ಯಾಂಡ್ ನೇಮ್ ವಾಟ್ ಎವರ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಫಾರ್ ದಟ್ ವಿ ಆರ್ ರೆಡಿ ಟು ಪೇ ಎಕ್ಸ್ಟ್ರಾ, ಅದನ್ನು ನಾವು ಗುಡ್ ವಿಲ್ ಅಂತ ಹೇಳ್ತೇವೆ. ಸೊ ಗುಡ್ ವಿಲ್ ಅಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ನಾವು ಸೇಲ್ ಮಾಡೋದಕ್ಕಿಂತ ರೇಟ್ ಜಾಸ್ತಿ ಬಂದಿದೆ, ಅದನ್ನು ನಾವು ಗುಡ್ ವಿಲ್ ಅಂತ ಹೇಳ್ತೇವೆ. 6,000. ದ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ₹3,200. ಈ ಎಲ್ಲ ರಿಯಲೈಸ್ ಮಾಡಬೇಕಾದ್ರೆ ಏನಾಗುತ್ತೆ, ಬ್ರೋಕರೇಜ್ ಎಲ್ಲ ಕೊಡಬೇಕಾಗತ್ತೆ, ಕಮಿಷನ್ ಕೊಡಬೇಕಾಗತ್ತೆ. ಒಂದೊಂದು ಕಡೆ ಎಲ್ಲ ಈ ರಿಯಲ್ ಎಸ್ಟೇಟ್ ಎಲ್ಲ ನಾವು ಕಮಿಷನ್ ಕೊಡ್ತೀವಲ್ಲ, ಆ ರೀತಿಯಾಗಿ ಇಲ್ಲೂ ಕೂಡ ಎಲ್ಲ ಅಸೆಟ್ನ ಸೇಲ್ ಮಾಡಿ ಎಲ್ಲ ಲೈಬಿಲಿಟೀಸ್ನ ಪೇ ಮಾಡಲಿಕ್ಕೆ ಇದಿಷ್ಟು ಏನು ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನು ನಾವು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ದ ಸಂಡೇ ಕ್ರೆಡಿಟರ್ಸ್ ಆ್ಯಂಡ್ ದ ಲೋನ್ ವೇರ್ ಪೇಯ್ಡ್ ಇನ್ ಫುಲ್. ಕ್ರೆಡಿಟರ್ಸ್ ಮತ್ತು ಬ್ಯಾಂಕ್ ಲೋನ್ ಏನಿದೆ ಅದನ್ನು ಅವರು ಫುಲ್ ಪೇ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಲೈಬಿಲಿಟಿ ಆಫ್ ₹400 ನಾಟ್ ಇನ್ಕ್ಲೂಡೆಡ್ ಇನ್ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಪೇಯ್ಡ್ ಆಫ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಇನ್ಕ್ಲೂಡ್ ಇರಲಿಲ್ಲ ಔಟ್ಸ್ಟ್ಯಾಂಡಿಂಗ್ ಲೈಬಿಲಿಟಿ ₹400, ಬಟ್ ಆದರೆ ಅದನ್ನು ಪೇ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಕ್ಯಾಶ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟ್, ಕ್ಯಾಶ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ. ಇದು 24 ಮಾರ್ಕ್ಸಿಗೆ ಬರುವಂಥ ಕ್ವಶನ್ನು. ಸೊ ಫಸ್ಟಿಗೆ ನಾವು ರಿಯಲೈಸೇಷನ್ ಅಕೌಂಟ್ ಮಾಡೋಣ. ಫಸ್ಟ್ ಲೆಟ್ ಅಸ್ ಟ್ರಾನ್ಸ್ಫರ್ ಆಲ್ ದ ಅಸೆಟ್. ಓಕೆ, ಸೊ ಇಲ್ಲೇನಿದೆ ಅಸೆಟ್ಸು, ಸ್ಟಾಕ್ ಇದೆಯಲ್ಲ ಅದನ್ನು ಡಯಾಗ್ನಲ್ ಆಗಿ ತೊಗೊಳ್ಳಿ. ಸ್ಟಾಕ್, ಫರ್ನಿಚರ್, ಡೇಟಾ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಬರಲ್ಲ, ಮೋಟಾರ್ ವ್ಯಾನ್, ಬಿಲ್ಡಿಂಗ್ ಇಷ್ಟೇ ಬರೋದು. ಸ್ಟಾಕ್ 24,800, ಫರ್ನಿಚರ್ 10,000, ಡೇಟಾ 16,000, ಮೋಟಾರ್ ವ್ಯಾನ್ 30,000, ಬಿಲ್ಡಿಂಗ್ 50,000. ಎಸ್, ಡೇಟಾಸ್ ಬಗ್ಗೆ ನಿಮಗೆ ಡೌಟ್ ಬಂದಿರ್ಬೋದು. ಆ್ಯಕ್ಚುಲಿ ಇಲ್ಲೇನಿದೆ ಡೇಟಾಸು ಅಷ್ಟು 16,000 ಇಲ್ಲಿ ಬರ್ಕೊಳ್ಳಿ. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ನ ಈ ಕಡೆ ಬರ್ಕೊಳ್ಳಿ ಕ್ರೆಡಿಟ್ ಸೈಡಲ್ಲಿ. ಬೈ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ₹800 ಅಂತ. ಅಲ್ಲಿಗೆ ಸೇಮ್ ಆಗುತ್ತೆ. ನೀವು 15,200 ಅಲ್ಲಿ ಬರ್ಕೊಂಡ್ರು ಅಷ್ಟೇ, ಬಟ್ ಈ ಥರ ಬರ್ಕೊಂಡ್ರು ಅಷ್ಟೇ. ಬಟ್ ಪ್ರೊಸೀಜರ್ ನಾವೇನು ಮಾಡ್ತಿದ್ದೀವಿ ಅಂದರೆ ಡೇಟಾಸ್ ಅಂತ 16,000 ಬರ್ಕೊತೀವಿ. ಈ ಕಡೆ ಬೈ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಹೇಳ್ಬಿಟ್ಟು ₹800ನ ಬರ್ಕೊತೀವಿ. ಇಲ್ಲಿ ಡೇಟಾ 16,000 ಬರ್ಕೊತೀವಿ. ಓಕೆ, ದಿಸ್ ಇಸ್ ಅ ಪ್ರೊಸೀಜರ್. ಇದೇ ರೀತಿ ಮಾಡಬೇಕಂತಿದೆ. ನೆಕ್ಸ್ಟ್ ಇಲ್ಲಿ ಯಾವ್ಯಾವುದೆಲ್ಲ ಲೈಬಿಲಿಟೀಸ್ ಇದೆ, ಬ್ಯಾಂಕ್ ಲೋನ್, ಕ್ರೆಡಿಟರ್ಸ್ ಇದೆ, ಅದಷ್ಟೇ ತೊಗೊಳ್ಳಿ. ಬ್ಯಾಂಕ್ ಲೋನ್ಸ್, ಕ್ರೆಡಿಟರ್ಸ್, ಸಾರಿ ಅದು ಬಿಲ್ಸ್ ಪೇಬಲ್ ಅಂತ ಬರೆದಿದ್ದೀನಿ, ಅದನ್ನು ಬ್ಯಾಂಕ್ ಲೋನ್ ಅಂತ ಮಾಡ್ಕೊಳ್ಳಿ 10,000. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ 800 ಅಂತಿದೆ. ಸೊ ಇದಿಷ್ಟು ಕೂಡ ಇದೆ. ಅಲ್ಲಿ ಬಿಲ್ಸ್ ಪೇಬಲ್ನ ಬ್ಯಾಂಕ್ ಲೋನ್ ಅಂತ ಮಾಡ್ಕೋಬೇಕು ಒಂದೇ, ಸಾರಿ. ನೆಕ್ಸ್ಟ್ ಎಲ್ಲ ಲೈಬಿಲಿಟೀಸ್ನ ತೊಗೊಂಡ್ವಿ. ಈಗ ಅದನ್ನು ಪೇ ಮಾಡುವಂಥದ್ದು. ಅಸೆಟ್ನ ಮತ್ತು ಲೈಬಿಲಿಟೀಸ್ಗೆ ಅಸೆಟ್ಟಿಂದ ಸೇಲ್ ಮಾಡಿ ದುಡ್ಡು ತೊಗೊಳ್ಳೋವಂಥದ್ದು, ಲೈಬಿಲಿಟೀಸ್ನ ಪೇ ಮಾಡುವಂಥದ್ದು. ಅಸೆಟ್ ಎಷ್ಟಕ್ಕೆ ಸೇಲ್ ಆಗ್ತಿದೆ, ಬಿಲ್ಡಿಂಗ್ 56,000. 2 ಕ್ಯಾಶ್ ಅಕೌಂಟ್ ಅಂತ ಬರೀರಿ. ಎಷ್ಟು ಬರುತ್ತೆ ಅದನ್ನು ಇಲ್ಲಿ ಬರ್ಕೊಳ್ಳಿ. ಎಸ್, ಬಿಲ್ಡಿಂಗ್ ಎಷ್ಟು 56,000, ಬಿಲ್ಡಿಂಗ್ 56,000, ಫರ್ನಿಚರ್ 12,000, ಸ್ಟಾಕ್ 28,000, ಡೇಟಾಸ್ 15,600, ಗುಡ್ವಿಲ್ 6,000 ಆ್ಯಂಡ್ ಮೋಟಾರ್ ವ್ಯಾನ್ ಎಷ್ಟಿದೆ 30,000 ಇದೆ. ಓಕೆ, ಸೊ ಅದೊಂದು ನಾನು
ಬರೀಲಿಲ್ವಾ ಅಂತ ಅನ್ಕೊತೀನಿ. ಐ ವಿಲ್ ಜಸ್ಟ್ ಚೆಕ್ ದ ಕ್ವಶನ್. ಮೋಟಾರ್ ವ್ಯಾನ್ ಏನಾದ್ರು ಟೈಪಿಂಗ್ ಎರರ್ ಆಗಿದೆಯಾ ಅಂತ ಐ ವಿಲ್ ಜಸ್ಟ್ ಚೆಕ್ ಇಟ್ ಅಪ್. ಮೋಟಾರ್ ವ್ಯಾನ್ 26,000 ಅಂತ ಅಲ್ಲೊಂದು ಬರ್ಕೊಳ್ಳಿ. ಸಾರಿ, ಮೋಟಾರ್ ವ್ಯಾನ್ನ ಎಷ್ಟಿದೆ ಮೋಟಾರ್ ವ್ಯಾನ್ 26,000 ಅಂತ, ಅದನ್ನು ಇಲ್ಲಿ ಪ್ರಾಬ್ಲಮಲ್ಲಿ ಬರ್ಕೊಳ್ಳಿ. ಮೋಟಾರ್ ವ್ಯಾನ್ ಒಂದು 26,000 ಅಂತ. ಓಕೆ, ಸಾರಿ ಫಾರ್ ದಟ್. ಸ್ಟಾಕ್ ತೊಗೊಂಡಿದ್ದೀವಿ, ಬಿಲ್ಡಿಂಗ್ ತೊಗೊಂಡಿದ್ದೀವಿ. ಬಿಲ್ಡಿಂಗ್ 56,000, ಸ್ಟಾಕ್ 28,000, ಫರ್ನಿಚರ್ 12,000, ಡೆಟಾರ್ 15,600, ಗುಡ್ವಿಲ್ 6,000, ಮೋಟಾರ್ ವ್ಯಾನ್ 26,000. ಇದಿಷ್ಟು ತೊಗೊಳ್ಳಿ. ಇದನ್ನು ಟೋಟಲ್ ಮಾಡಿದ್ರೆ 1,43,600 rupees ಬರುತ್ತೆ. ನೆಕ್ಸ್ಟ್ ಇದಾದಮೇಲೆ ಲಯಬಿಲಿಟೀಸ್ ಬಗ್ಗೆ ನೋಡ್ಕೊಳ್ಳೋಣ. ದ ರಿಯಲೈಸೇಷನ್ ಅಮೌಂಟೆಡ್ rupees 1,200. ದ ಸನ್ರಿ ಕ್ರೆಡಿಟರ್ಸ್ ಆ್ಯಂಡ್ ಲೋನ್ ವರ್ ಪೇಯ್ಡ್ ಇನ್ ಫುಲ್ ಅಂತಿದೆ. ಸೊ ಕ್ರೆಡಿಟರ್ಸ್ ಮತ್ತು ಲೋನ್ ಎಷ್ಟಿದೆ? 10,000 ಇದೆ. ಲೋನು ಕ್ರೆಡಿಟರ್ಸ್ 24,000 ಇದೆ. ಅದನ್ನು ಫುಲ್ ಪೇ ಮಾಡಿದ್ದೇವೆ ಅಂತ. ಸೊ ಕ್ರೆಡಿಟರ್ 24,000. ಇಲ್ಲಿ ಲೋನ್ನ ನಾನು ಬಿಲ್ಸ್ ಪೇಬಲ್ ಅಂತ ಬರ್ಕೊಂಡಿದ್ದೀನಿ. ಅದನ್ನು ಬಿಲ್ಸ್ ಪೇಬಲ್ ಇರೋದ್ರೆಲ್ಲ ಬ್ಯಾಂಕ್ ಲೋನ್ ಅಂತ ಹಾಕೊಳ್ಳಿ 10,000. ಅದಾದಮೇಲೆ ಇಲ್ಲಿ ಪ್ರಾಬ್ಲಮಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ನೋಡಿ. ದ ಸನ್ರಿ ಕ್ರೆಡಿಟರ್ಸ್ ವರ್ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಆಫ್ rupees 400 ನಾಟ್ ಇನ್ಕ್ಲೂಡ್ ಇನ್ ಬ್ಯಾಲೆನ್ಸ್ ಶೀಟ್ ಅಂತ. ಬ್ಯಾಲೆನ್ಸ್ ಶೀಟಲ್ಲಿ ಇರಲಿಲ್ಲ, ಬಟ್ ಈಗ ನಾವು ಪೇ ಮಾಡಿದ್ದೀವಿ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಅಂತ. ಅದನ್ನು ಕೂಡ ಹಾಕ್ಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ 400. ಟೇಕ್ ದಿಸ್ ಟೋಟಲ್ ರೈಟ್ ಡೌನ್ 34,400. ದೆನ್ ನೆಕ್ಸ್ಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 1,200 rupees. ಟು ಕ್ಯಾಶ್ ಅಕೌಂಟ್ ಬ್ರಾಕೆಟಲ್ಲಿ ರಿಯಲೈಸೇಷನ್ ಅಕೌಂಟ್ 1,200 rupees. ಇದಾದಮೇಲೆ ಓಕೆ, ಸೊ ನಾವು ಅಸೆಟ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ವಿ ಫಸ್ಟಿಗೆ ಇಲ್ಲೆಲ್ಲ. ಆಮೇಲೆ ಲಯಬಿಲಿಟೀಸ್ನ ಟ್ರಾನ್ಸ್ಫರ್ ಮಾಡಿದ್ವಿ. ಆಮೇಲಿಂದ ಅಸೆಟ್ ಸೇಲ್ ಮಾಡಿದ್ಮೇಲೆ ನಮಗೆ ಬಂದಂಥ ದುಡ್ಡನ್ನ ಬರೆದ್ವಿ. ಈಗ ಲಯಬಿಲಿಟೀಸ್ನ ಪೇ ಮಾಡಿದ್ದು ಬರೆದ್ವಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಕೂಡ ಬರೆದ್ವಿ. ಇಷ್ಟೇ ಇರೋದು, ಇನ್ನೇನು ಬರಲ್ಲ ಎಕ್ಸ್ಟ್ರಾ ಇಲ್ಲಿ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂತಂದರೆ ಈಗ ಟೋಟಲ್ ತೊಗೊಳ್ಳಿ. ಸೊ ಟೋಟಲ್ ಎರಡು ಕಡೆ ಬರೀರಿ 1,78,400. ಸೊ ಇಲ್ಲಿ 12,000 ಪ್ರಾಫಿಟ್ ಬರುತ್ತೆ. ಎರಡು ಸತಿ ಬರೆದಿದ್ದೇನೆ, ಒಂದು ಸತಿ ಬರೆದ್ರೆ ಸಾಕು 12,000. ಸೊ ಅದನ್ನು ಏನು ಮಾಡ್ತೀನಿ ಅಂತಂದರೆ, ಸಾರಿ ಎರಡೆರಡು ಸತಿ ಬರೆದಿದ್ದೀನಿ ಸೀನಾ, ಅದು ಒಂದು ಸತಿ ಬರ್ಕೊಂಡ್ರೆ ಸಾಕು. ಅವ್ರು ಹೇಗೆ ಕೊಟ್ಟಿದ್ದಾರೆ ಹಾಗೆ ತೊಗೊಳ್ಳಿ. ಪ್ರಾಫಿಟ್ ಎಷ್ಟು 12,000 ಬರುತ್ತೆ. ಅದನ್ನೆಲ್ಲ ಲೆಸ್ ಮಾಡ್ಕೊಂಡಾಗ 12,000 ಡಿವೈಡೆಡ್ ಬೈ 1/2 ಅಂದರೆ 6,000 ಬರುತ್ತೆ. 12,000 ಡಿವೈಡೆಡ್ ಬೈ 1/3 ಅಂದಾಗ 4,000 ಬರುತ್ತೆ. 12,000 ಡಿವೈಡೆಡ್ ಬೈ 6 ಅಂತ ಮಾಡ್ಕೊಳ್ಳಿ. ಇಂಟು 1 ಡಿವೈಡೆಡ್ ಬೈ 6 ಅಂತ ಮಾಡಿ, ಆಗ ನಿಮಗೆ 2,000 rupees ಸಿಗುತ್ತೆ. ಸೊ ಇದಿಷ್ಟು ಕೂಡ 1/2, 1/3, 1/6 ಈ ಥರ ಏನಾದರೂ ರೇಷಿಯೋ ಕೊಟ್ಟಾಗ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಅಂತ. 1/2, 1/3 ಆ್ಯಂಡ್ 1/6. ಸೊ ಇದಿಷ್ಟು ಬರೆದು ರಿಯಲೈಸೇಷನ್ ಪ್ರಾಫಿಟ್ ಏನಿದೆ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾವೀಗ ರಿಯಲೈಸೇಷನ್ ಅಕೌಂಟ್ ಮಾಡಿದ್ವಿ. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಮಾಡಬೇಕಾಗುತ್ತೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ ನಾವೇನಂತಂದರೆ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. A 40,000, B 30,000, C 20,000 ಇದೆ. ಸೊ ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಸಾರಿ ಅಲ್ಲಿ ABC ಅಂತ ಬರ್ಕೊಳ್ಳಿ. 40,000, 30,000 ಆ್ಯಂಡ್ 20,000 ಬರ್ಕೊಳ್ಳಿ. ಅದಾದಮೇಲೆ ರಿಯಲೈಸೇಷನ್ ಪ್ರಾಫಿಟ್ನ ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. 6,000, 4,000 ಮತ್ತು 2,000 ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ ಬರ್ಕೊಳ್ಳಿ. ಅದಾದಮೇಲೆ ಇನ್ಯಾವುದೇ ರೀತಿ ಬ್ಯಾಲೆನ್ಸ್ ಶೀಟ್ನ ಒಂದು ಸತಿ ಹೋಗಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಯಾವುದೇ ರಿಸರ್ವ್ ಇಲ್ಲ, ಮತ್ತು ಇನ್ಯಾವುದೇ ಬಿಲ್ಡಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಬಿಟ್ಟರೆ ಎಲ್ಲನೂ ತೊಗೊಂಡಿದ್ದೀವಿ, ಮತ್ತು ಇನ್ಯಾವುದೇ ಅಸೆಟ್ಸ್ ಅಥವಾ ಯಾವುದೂ ಇಲ್ಲ. ಅಲ್ಲಿ ಲೋನ್ ಅಕೌಂಟ್ ಅಂತಿದೆ, ಅದನ್ನು ನಾವು ಕ್ಯಾಶ್ ಅಕೌಂಟಲ್ಲಿ ತೋರಿಸಿದ್ರೆ ಸಾಕು. ಓಕೆ, ಸೊ ಇದಿಷ್ಟು ಕೂಡ ಇದೆ, ಇನ್ಯಾವುದೂ ಇಲ್ಲ. ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ ಕೂಡ ನಾವು ಟ್ರಾನ್ಸ್ಫರ್ ಮಾಡಿದ್ವಿ, ಇನ್ನೇನೂ ಇಲ್ಲ. ಸೊ ಎರಡೂ ಕಡೆ ಟೋಟಲ್ನ ಮಾಡ್ಕೊಳ್ಳಿ. 46,000, 34,000 ಮತ್ತು 22,000 ಬರುತ್ತೆ. ಅದನ್ನು ಟು ಕ್ಯಾಶ್ ಅಕೌಂಟ್ ಅಂದರೆ ಅವರಿಗೆ ಕೊಡಬೇಕಾಗಿರುವಂಥ ಫೈನಲ್ ಅಮೌಂಟ್ ಎಷ್ಟು 46,000, 34,000 ಮತ್ತು 22,000 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಬರ್ಕೊಳ್ಳಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 10,000. ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಿದ್ದು 10,000 rupees. ಓಕೆ, ಸೊ ಇಲ್ಲಿ ನೋಡಿ ಕ್ಯಾಶ್ ಇನ್ ಹ್ಯಾಂಡ್ 10,000 rupees ಇದೆ, ಅದನ್ನೇ ನಾನು ಇಲ್ಲಿ ತೊಗೊಂಡಿರೋದು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಸಾರಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 10,000. ಅಸೆಟ್ ಸೇಲ್ ಮಾಡಿದ್ದಕ್ಕೆ ಬಂದಂಥ ದುಡ್ಡು ಟು ರಿಯಲೈಸೇಷನ್ ಅಕೌಂಟ್. ಇಲ್ಲಿ ನೋಡಿ ಬೈ ಕ್ಯಾಶ್ ಅಕೌಂಟ್ ಅಂತ ಬರೆದಿದ್ವಿ, ಅಲ್ಲಿ ಟು ರಿಯಲೈಸೇಷನ್ ಅಕೌಂಟ್ ಎಲ್ಲ ಅಸೆಟ್ ಬರೀರಿ. ಸ್ಟಾಕ್ 28, ಬಿಲ್ಡಿಂಗ್ 56, ಮೋಟರ್ ವ್ಯಾನ್ 26, ಡೇಟಾ 15,600, ಗುಡ್ವಿಲ್ 6,000, ಫರ್ನಿಚರ್ 12,000. ಟೋಟಲ್ ಮನಿ 1,43,600 ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಲಯಬಿಲಿಟೀಸ್ನ ಪೇ ಮಾಡ್ತಾರೆ. ಎಷ್ಟು 34,400. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇ ಮಾಡೋದು 1,200. ಸೊ ಅದನ್ನು ಇಲ್ಲಿ ತೋರಿಸಿ. ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಪೇಡ್ ಎಷ್ಟು, ಕ್ರೆಡಿಟರ್ಸ್ 24,000, ಇದು ಬ್ಯಾಂಕ್ ಲೋನ್ ಮಾಡಿ 10,000, ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ 400. ಸೊ ದಟ್ ಕಮ್ಸ್ ಟು 34,400. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇ ಮಾಡಿದಷ್ಟು 1,200. ಅದಾದಮೇಲೆ A ಮತ್ತು B ಮತ್ತು Cಗೆ ದುಡ್ಡು ಕೊಟ್ಟಿದ್ದಷ್ಟು
46,000 34,000 ಮತ್ತು 22,000 ಅಷ್ಟೇ. ಡಿಫ್ರೆನ್ಸ್ ಏನು ಬರುತ್ತೆ ಅದನ್ನು ಎಸ್ ಲೋನ್ ಅಕೌಂಟ್ ಅಂತ ಬರೀರಿ. ಕರೆಕ್ಟ್ ಎಕ್ಸಾಕ್ಟ್ಲಿ 16,000 ಬರುತ್ತೆ. ಎರಡೂ ಕಡೆ ಕೂಡ ಟ್ಯಾಲಿ ಆಗುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಹೇಗೆ ನಾವು ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ನ ಮಾಡೋದು, ಅಂದರೆ ಯಾವ ರೀತಿ ಟ್ರಾನ್ಸಾಕ್ಷನ್ಸ್ನ ಹೇಗೆ ಮಾಡಬೇಕು ಅದನ್ನು ಅಂತ ಹೇಳಿಬಿಟ್ಟು. ಓಕೆ, ಇದು ಕೂಡ ಒಂದು ಸಿಂಪಲ್ ಪ್ರಾಬ್ಲಮ್. 2018 ಬಂದಂಥ ಪ್ರಾಬ್ಲಮ್ ಇದು. ಇದನ್ನು 2018 ಕ್ವಶನ್ ಪೇಪರ್ ಪ್ರಾಬ್ಲಮ್ ನಾನು ಇವತ್ತು ಮಾಡಿಬಿಟ್ಟು ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಫಾರ್ ದ ಟುಡೇ ಕ್ಲಾಸ್. ಥ್ಯಾಂಕ್ ಯು.